Hallelujah. Hallelujah. And fifth thing we see, it's a divine plan of God. ಆದ ಐದನೇದಾಗಿ ನಾವು ನೋಡ್ತೇವೆ ಒಂದು ದೈವಿಕವಾಗಿರುವಂತ ಯೋಜನೆಯಾಗಿರುತ್ತದೆ. It's a divine plan of God. ಅದು ದೈವಿಕವಾಗಿರುವಂತ ದೇವರ ಯೋಜನೆಯಾಗಿರುತ್ತದೆ. If you ask me personally, ಒಂದು ವೇಳೆ ನನ್ನನ್ನು ವೈಯಕ್ತಿಕವಾಗಿ ನೀವು ಕೇಳಿಕೊಂಡ್ರೆ, see, now already Elizabeth and Zacharias was already married. ನೀವು ನೋಡಬಹುದು ಎಲಿಜಬೆತ್ ಮತ್ತು ಜಕರ್ಯ ಆಗ್ಲೇ ಅವರು ಮದುವೆಯಾಗಿದ್ದರು, And they were barren. ಅವರು ಬಂಜೆಯಾಗಿದ್ದರು. If you ask me, ಒಂದು ವೇಳೆ ನನ್ನನ್ನು ಕೇಳಿದ್ರೆ, actually Jesus should be born to them instead of Joseph and Mary. ಒಂದು ವೇಳೆ ಯೋಸೇಫ ಮತ್ತು ಮರಿಯಳೆಯ ಹೊಟ್ಟೆಗಿಂತ ಅವರು ಬಂಜೆಯಾಗಿರುವಂತ ದೇವರ ಯಾಜಕರಾಗಿರುವಂತ ಅವರೆಲ್ಲ ಹುಟ್ಟಬಹುದಾಗಿತ್ತು. Correct ಅಲ್ಲ? ಹೌದಲ್ವಾ? ಯಾಕಂದ್ರೆ ಅವ್ರು ಕಾಯ್ತಾ ಇದ್ದಾರೆ, ಮದುವೆ ಆಗಿದೆ, ಬಹಳ ದಿನಗಳಿಂದ ಕಾಯ್ತಾ ಇದ್ದಾರೆ. Now see, if God does this, no shame. ಒಂದು ವೇಳೆ ಇದನ್ನು ಮಾಡಿದ್ರೆ ಮರಿಯಳಿಗೆ ಯಾವುದೇ ರೀತಿಯಾದಂತ ಮುಜುಗರ, ನಾಚಿಕೆಗೀಡಾಗುವಂತ ಪರಿಸ್ಥಿತಿನೇ ಇರ್ತಾ No ಇದೆ. shame for God also. No shame for God also. ದೇವರಿಗೆ ಕೂಡ ಯಾವುದೇ ಅವಮಾನ ಆಗ್ತಾ ಇರಲಿಲ್ಲ. Hallelujah. Both were a priestly family. ಇಬ್ಬರು ಕೂಡ ಒಂದು ದೈವಿಕವಾಗಿರುವಂತ ಕುಟುಂಬದವರಾಗಿದ್ದರು. Zachariah was a priest. ಆ ಜಕರ್ಯನು ಒಬ್ಬ ಯಾಜಕನಾಗಿದ್ದನು. Elizabeth was praying for her children. ಆ ಎಲಿಜಬೆತ್ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ಲು. If you ask me logically, ನಿಮ್ಮನ್ನು ಒಂದು ವೇಳೆ ಕ್ರಿಯಾತ್ಮಕವಾಗಿ ನನ್ನನ್ನು ಕೇಳಿದ್ರೆ, I would have said Jesus is a very good alternate for them. ಒಂದು ವೇಳೆ ಅವರು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದಾರೆ, ಯೇಸು ಅವರಲ್ಲಿ ಹುಟ್ಟಿದ್ರೆ ಬಹಳ ಚೆನ್ನಾಗಿತ್ತಲ್ಲ ಅಂತ ನಾನು ಕೇಳ್ತಾ ಇದ್ದೆ. Correct ಅಲ್ವಾ? ಹೌದಲ್ವಾ? Correct ಅಲ್ವಾ? But your plan is not God's plan. ನಿಮ್ಮ ಪ್ಲಾನ್ ದೇವರ ಪ್ಲಾನ್ ಆಗಿರುವುದಿಲ್ಲ. Hallelujah. Hallelujah. From barren woman he brought a messenger. ಆ ಒಂದು ಬಂಜೆಯಾಗಿರುವಂತ ಒಬ್ಬ ಹೆಂಗಸು ದೇವರಿಂದ ಒಬ್ಬ ವ್ಯಕ್ತಿಯನ್ನು ಮೆಸೆಂಜರ್ ನನ್ನು ಪಡೆದುಕೊಳ್ತಾಳೆ. From a virgin he brought a Messiah. ಆದ್ರೆ ಕನ್ಯಕೆಯು ಮೆಸ್ಸಿಯನನ್ನು ಹೊಂದಿಕೊಳ್ತಾಳೆ. Because that is the prophecy that they received. ಏಕೆ ಅಂತಂದ್ರೆ ದೇವರು ಈಗಾಗಲೇ ಆ ವಿಷಯದಲ್ಲಿ ಆತನು 400 ವರ್ಷಗಳ ಹಿಂದೆನೆ ಆ ಪ್ರವಾದನೆಯನ್ನು ದೇವರನ್ನು ನುಡಿದಿದ್ದನು. Hallelujah. Hallelujah. Whatever prophecy you received, ಯಾವ ಪ್ರವಾದನೆ ನೀನು ಹೊಂದಿಕೊಂಡಿದೆಯೋ, in spite of your situation, ನಿನ್ನ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿಯೋ, that is what the God will do for you. ಆಗ ದೇವರು ಅದನ್ನು ನೆರವೇರಿಸುವವನಾಗಿರುತ್ತಾನೆ. Hallelujah. Hallelujah. You can think this is a good alternative. ಒಂದು ವೇಳೆ ನೀನು ಅಂದುಕೊಳ್ಳಬಹುದು ಇದು ಆದ್ರೆ ಚೆನ್ನಾಗಿರುತ್ತಂತ ನೀನು ಯೋಚನೆ ಮಾಡಿರಬಹುದು. You can think this is a very good way. ನೀನು ಯೋಚನೆ ಮಾಡಬಹುದು ಇದು ಸರಿಯಾದ ದಾರಿ ಇದೆ, ಕರೆಕ್ಟ್ ಅಂತ ನೀನು ಅಂದುಕೊಳ್ಳಬಹುದು. God does this, it's a very good. ಓ ದೇವರು ಇದನ್ನು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತಂತ ನೀನು ಯೋಚನೆ ಮಾಡಬಹುದು. Abraham and Sarah also thought like that. ಅಬ್ರಾಮ ಮತ್ತು ಸಾರಳು ಕೂಡ ಅದೇ ರೀತಿ ಯೋಚನೆ ಮಾಡಿದ್ರು. Children. ಅವರಿಗೆ ಮಕ್ಕಳು ಇರಲಿಲ್ಲ. Sarah came to Abraham. ಸಾರಳು ಅಬ್ರಾಮನ ಹತ್ರ ಬಂದು ಕೇಳಿದಳು, ಅಬ್ರಾಮನೇ you are aged. ನೀನು ವಯಸ್ಸಾಗಿದೆ ನಿನಗೆ, I am also aged. ನಾನು ಕೂಡ ಮುಪ್ಪನಿ ವಯಸ್ಸು ಬಂದಿದೆ. You take my maid servant. ನನ್ನ ಹತ್ರ ಇರುವಂತ ಒಬ್ಬ ದಾಸಿಯನ್ನು ನೀನು ತೆಗೆದುಕೋ. You become father. ನೀನು ತಂದೆಯಾಗು. This is a good alternative. ಇದು ಒಂದು ಒಳ್ಳೆಯ ಒಂದು ಪರ್ಯಾಯ ಮಾರ್ಗವಾಗಿದೆ. This is what is good. ಇದು ನಮಗೆ ಸರಿಯಾದದ್ದು ಎಂಬುದಾಗಿ ಶಾರಳು ಯೋಚನೆ ಮಾಡ್ತಾಳೆ. That is not God's prophecy. ಆದರೆ ಅದು ದೇವರ ಯೋಜನೆ ಆಗಿರಲಿಲ್ಲ. That is not God's prophecy. ಅದು ದೇವರು ಕೊಟ್ಟಂತ ಪ್ರವಾದನೆ ಆಗಿರುವುದಿಲ್ಲ. God said, ಆತನು ಹೇಳಿದನು, ಅಬ್ರಹಾಮನೇ, from you ನಿನ್ನಿಂದನೇ I will bring great nation. ನಿನ್ನಿಂದಲೇ ಒಂದು ದೊಡ್ಡ ಸಂತತಿಯನ್ನು ನಾನು ಉತ್ಪತ್ತಿ ಮಾಡ್ತೇನೆ ಎಂಬುದಾಗಿ. Hallelujah. Hallelujah. From him and Sarah God brought great nations. ಶಾರಾ ಮತ್ತು ಅಬ್ರಹಾಮನಿಂದಲೇ ದೇವರು ದೊಡ್ಡ ಜನಾಂಗವಾಗುವಂತೆ ಆಶೀರ್ವದಿಸಿದನು. Hallelujah. Hallelujah. It's a divine plan of God. ಯಾಕಂದ್ರೆ ಅದು ದೇವರ ಒಂದು ಯೋಜನೆ ಆಗಿರುತ್ತದೆ. You may think this is a good alternative. ನೀನು ಅಂದುಕೊಳ್ಳಬಹುದು ಇದು ಪರ್ಯಾಯ ಮಾರ್ಗ, ನಮ್ಮ ಕಷ್ಟಕ್ಕೆ ಸರಿಯಾಗಿದೆಯಲ್ಲ ಮಾರ್ಗ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. It is a good very alternative. ಇದು ನಮಗೆ ಸರಿಯಾದ ರೀತಿಯಲ್ಲಿ ಕಾಣಿಸುತ್ತದೆ ಎಂಬುದಾಗಿ ನೀವು ಯೋಚನೆ ಮಾಡಬಹುದು. Joseph life why there is suffer for many years. ಯಾಕೆ ಜೋಸೆಫನು ಆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಎಂಬುದಾಗಿ. Why there is a suffering for many years. ಯಾಕೆ ಅವರು ಬಹಳ ವರ್ಷಗಳ ಕಾಲ ಈ ರೀತಿಯಲ್ಲಿ ನೋವು ಪಡಬೇಕಾಗಿತ್ತು. for many years. ಅಬ್ರಹಾಮನು ಬಹಳ ವರ್ಷಗಳ ಕಾಲ ನೋವು ಪಡ್ತಾ ಇದ್ದರು. For these people for 400 years they were waiting for messenger and messiah. ಅವರ ಮೆಸ್ಸೇಜರ್ಗೋಸ್ಕರವಾಗಿ 400 ವರ್ಷಗಳ ಕಾಲ ಅವರು ಕಾಯ್ತಾ ಇರುವುದು ತಪ್ಪಾಯಿತು. Now we are waiting for second coming of Jesus. ನಾವು ಕೂಡ ಈಗ ಯೇಸು ಕ್ರಿಸ್ತನ ಎರಡನೇ ಬರಣಕ್ಕೋಸ್ಕರವಾಗಿ ನಾವು ಎದುರು ನೋಡ್ತಾ ಇದ್ದೇವೆ. You people are sitting here and thinking, God, this is a very good opportunity. ನೀವು ಅಂದುಕೊಳ್ಳಬಹುದು ಕೂತ್ಕೊಂಡು, ದೇವರೇ ಇದು ಒಂದು ಒಳ್ಳೆ ಅವಕಾಶ ನೀನು ಕೆಲಸ ಮಾಡಲು ಎಂಬುದಾಗಿ.
For your second coming, this is a very good opportunity. ದೇವರೇ ಇದು ಒಂದು ಒಳ್ಳೆ ಅವಕಾಶ, ನಿನ್ನ ಬರೋಣ ಈಗ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೀನು ಯೋಚನೆ This is a ಮಾಡ್ತೀರ. good alternative. ದೇವರೇ ಇದು ಒಂದು ಒಳ್ಳೆ ಪರ್ಯಾಯವಾಗಿರುವಂತ ಯೋಜನೆ ಆಗಿರುತ್ತೆ ಎಂಬುದಾಗಿ ನೀನು ಯೋಚನೆ ಮಾಡಬಹುದು. But that is not God's plan. ಆದ್ರೆ ಅದು ದೇವರ ಯೋಜನೆ ಆಗಿರುವುದಿಲ್ಲ. You should always follow what is divine's plan of God. ಯಾ ದೇವರ ಯೋಜನೆ ಪ್ರಕಾರವಾಗಿ ಅದು ನಡೆಯುವಂತದ್ದಾಗಿರುತ್ತೆ. Hallelujah. ಹಾಲೆಲೂಯಾ. Until and unless ಅದು ಬರುವ ತನಕ, until unless you proclaim the gospel to the end of this earth, ನೀನು ಪ್ರಪಂಚದ ಕೊಟ್ಟ ಕಡೆಯವರಿಗೆ ಸುವಾರ್ತೆ ಮುಟ್ಟದ ಹೊರತಾಗಿ God will not come. ದೇವರು ಬರುವುದಿಲ್ಲ. Hallelujah. ಹಾಲೆಲೂಯಾ. They shall receive him. ಅವರ ಆತನನ್ನು ಸೇರಿಸಿಕೊಳ್ಳುವರೆಂಬುದಾಗಿ They shall proclaim his name from their mouth. ಅವರ ಬಾಯಿಂದ ನಾಲಿಗೆಯಿಂದ ಯೇಸುವೇ ದೇವರೆಂಬುದಾಗಿ ಪ್ರತಿಯೊಬ್ಬರ ಬಾಯಿಂದ ಅರಿಕೆ ಮಾಡಲೇಬೇಕು. They shall bow down their knees. ಎಲ್ಲರೂ ಮೊಣಕಾಲೂರಿ ದೇವರ ಮುಂದೆ ತಲೆ ಬಾಗ್ಲೇಬೇಕು. That's when the second comes. ಆ ಸಮಯದಲ್ಲಿ ದೇವರು ಎರಡನೇ ಬರೋಣ ಆಗಿರುತ್ತದೆ. This is what the divine's plan is. ಅದು ದೈವಿಕವಾಗಿರುವಂತ ಯೋಜನೆಯಾಗಿರುತ್ತದೆ. Hallelujah. ಹಾಲೆಲೂಯಾ. This is what the divine plan in their lives. ಅವರ ಜೀವನದಲ್ಲಿ ಅದು ದೇವರ ಮೂಲ ಉದ್ದೇಶವಾಗಿರುತ್ತದೆ, ಯೋಜನೆಯಾಗಿರುತ್ತದೆ. From the barrenness he brought messenger. ದೇವರ ಆ ಒಂದು ಬಂಜೆಯಿಂದ ದೇವರು ಒಬ್ಬ ಮೆಸೆಂಜರ್ ನನ್ನು ಕಳಿಸುವವನಾಗಿರುತ್ತಾನೆ. A virgin he brought Messiah. ಆದರೆ ಕನ್ಯೆಯಾಗಿರುವಂತವಳ ಮೂಲಕವಾಗಿ ಮೆಸ್ಸಿಯನನ್ನು ಕಳಿಸುವಂತದ್ದಾಗಿರುತ್ತದೆ. Messenger, ಆದ್ರೆ ಅಲ್ಲಿ ನಾವು ನೋಡ್ತೀವಿ ಒಬ್ಬ ಸಾರುವವನು. messenger came from the wilderness. ಆ ಮೆಸೆಂಜರ್ ಅಡವಿಯಿಂದ ಅರಣ್ಯದಿಂದ ಬರ್ತಾನೆ. ಮೆಸ್ಸಯ್ಯನು after baptism went to the wilderness. ಆತನು ದೀಕ್ಷಾಸ್ನಾನ ಆದ್ಮೇಲೆ ಆತನ ಅರಣ್ಯ ಮಾರ್ಗದಲ್ಲಿ ಹೋಗ್ತಾನೆ. Hallelujah. Hallelujah. Messenger came from the wilderness. ಆ ಒಂದು ಮೆಸೆಂಜರ್ ಆಗಿರುವಂತವನು ಅರಣ್ಯದಿಂದ ಹೊರಗಡೆ ಬರ್ತಾನೆ. Messiah, ಆದ್ರೆ ಮೆಸ್ಸಿಯನು after baptism he went in the wilderness. ಆತನ ದೀಕ್ಷಾಸ್ನಾನ ಆದ್ಮೇಲೆ ಆತನ ಅರಣ್ಯದ ಒಳಗಡೆ ಹೋಗ್ತಾನೆ. Because that's what the divine. ಯಾಕಂದ್ರೆ ಅದು ದೇವರ ಯೋಜನೆ ಆಗಿರುತ್ತದೆ. Hallelujah. Hallelujah. You may think this is a good alternative. ಒಂದು ವೇಳೆ ನೀನು ಇದು ಪರ್ಯಾಯ ಮಾರ್ಗ, ಪರ್ಯಾಯ ಯೋಜನೆ ಅಂದುಕೊಂಡಿರಬಹುದು. And this is a very good way. ಇದು ಒಂದು ಒಳ್ಳೆಯ ಮಾರ್ಗ ಎಂಬುದಾಗಿ ನೀನು ನೆನೆಸಿರಬಹುದು. And this is a very good alternative. ಓ ಇದು ಒಳ್ಳೆಯ ಸಮಯ ಸಂದರ್ಭ ಅಂತ ನೀವು ಅಂದುಕೊಳ್ತಿರಬಹುದು. That is it God's way? ಅದು ನಿಜವಾಗ್ಲೂ ದೇವರ ಯೋಜನೆನಾ? Think before you do. ನೀನು ಇದಕ್ಕಿಂತ ಮುಂಚಿತವಾಗಿ ನೀನು ಯೋಚನೆ ಮಾಡು. Is it God's plan? ಇದು ದೇವರ ಯೋಜನೆ. My mind may say 1,000 things. ನನ್ನ ಮನಸ್ಸು ಬೇರೆ ಬೇರೆ ನೂರಾರು ಯೋಚನೆಗಳು ನನ್ನ ಮನಸ್ಸಲ್ಲಿ I may have 1,000 doubts. ನನಗೆ ಅನೇಕ ಅನುಮಾನಗಳು ಬರಬಹುದು ಯೋಚನೆಯಲ್ಲಿ. But is it a divine plan? ಇದು ದೇವರ ಯೋಜನೆನಾ? Is it a divine plan? ಇದು ದೇವರ ಯೋಜನೆನಾ?